ಶೈಕ್ಷಣಿಕ ಜಿಲ್ಲೆ ಚಿಕ್ಕೋಡಿಯಲ್ಲಿ ಜೈನ ಧರ್ಮೀಯರ ಅನೇಕ ಬೇಡಿಕೆಗಳನ್ನು ಕಳೆದ 2-3 ವರ್ಷಗಳಿಂದ ಸರ್ಕಾರದ ಮುಂದೆ ನಾವು ಇಡ್ತಾ ಬಂದಿದ್ದೀವಿ. ಪ್ರಮುಖವಾಗಿ ಮಹೇಶಣ್ಣ ಕಾಸರ್ ಅವರಾಗಲಿ, ನಮ್ಮ ಪಾಚೇಶ್ ಆನೇಕರಣ್ಣ ಅವರಾಗಲಿ, ನಮ್ಮ ವೃಷಭ್ ಬಾಳಿಕೆಯವರೇ ಹಾಗೂ ಅವ್ರದ್ದೆಲ್ಲ ಒಂದು ಟೀಮ್ ಕೂಡಿಕೊಂಡು ಜೈನರಿಗೆ ಸಿಗತಕ್ಕಂತಹ ಸೌಲಭ್ಯಗಳು ನೇರವಾಗಿ ಇನ್ನೂ ಮುಟ್ತಾ ಇಲ್ಲ ಅನ್ನುವಂಥ ಒಂದು ವಿಷಯವನ್ನು ಇಟ್ಕೊಂಡು ಕಳೆದ ವರ್ಷವೂ ಕೂಡ ಬೆಂಗಳೂರಿನಲ್ಲಿ ಒಂದು ಉಪವಾಸ ಸತ್ಯಾಗ್ರಹವನ್ನು ಕೈಗೊಂಡಿದ್ದರು. ಈ ವರ್ಷ ಈ ನಮ್ಮ ಚಿಕ್ಕೋಡಿಯಲ್ಲಿ ಜೈನರ ಒಂದು ಬೇಡಿಕೆಗಳನ್ನು ಸರ್ಕಾರ ಈಗಾಗಲೇ ಅನೇಕ ಸಭೆಗಳನ್ನು ನಡೆಸಿದರೂ ಕೂಡ ಕೇವಲ ಆಶ್ವಾಸನೆಯನ್ನು ಮಾತ್ರ ನೀಡ್ತಾ ಬಂದಿದೆ. ಅದನ್ನು ಕಾರ್ಯರೂಪಕ್ಕೆ ಇನ್ನೂ ಸರ್ಕಾರ ತರ್ತಾ ಇಲ್ಲ. ಸರ್ಕಾರದ ಕಣ್ಣನ್ನು ತೆರೆಸಬೇಕು ಅನ್ನುವ ದೃಷ್ಟಿಕೋನದಿಂದ ಈ ಒಂದು ಉಪವಾಸ ಸತ್ಯಾಗ್ರಹವನ್ನು ಇವತ್ತು ಮಾಡಲಾಗ್ತಾ ಇದೆ. ವಿಶೇಷವಾಗಿ ಒಂದು 7-8 ಬೇಡಿಕೆಗಳನ್ನು ನಾವು ಸರ್ಕಾರದ ಮುಂದೆ ಈಗಾಗಲೇ ಇಟ್ಟಿದ್ದೀವಿ. ಒಂದು, ಜೈನ ಅಭಿವೃದ್ಧಿ ನಿಗಮ ಆಗಬೇಕು. ಆ ಅಭಿವೃದ್ಧಿ ನಿಗಮದ ಮೂಲಕ ಪ್ರತಿ ವರ್ಷ ನಮ್ಮ ಜೈನ ಸಮಾಜಕ್ಕೆ ವಿಶೇಷವಾಗಿ 400 ಕೋಟಿ ರೂಪಾಯಿಗಳನ್ನು ಮೀಸಲಾಗಿ ಇಡಬೇಕು. ಇದು ಮೊದಲನೆಯ ಒಂದು ನಮ್ಮ ಬೇಡಿಕೆ ಇದೆ. ಅದೇ ರೀತಿ ಪ್ರತಿ ಜಿಲ್ಲೆಗಳಲ್ಲಿಯೂ ಕೂಡ ವಿಶೇಷವಾಗಿ ಅಲ್ಪಸಂಖ್ಯಾತ ಜೈನ ಸಮುದಾಯಕ್ಕೆ ಒಂದು ವಸತಿ ಗೃಹಗಳನ್ನು ಕೊಡಬೇಕು, ನೀಡಬೇಕು ಅನ್ನುವಂಥ ಎರಡನೇದ ಒಂದು ಬೇಡಿಕೆ ಇದೆ. ಅದೇ ರೀತಿ ಯಾವ ಅಲ್ಪಸಂಖ್ಯಾತ ಆಯೋಗ ಇದೆ, ಆ ಆಯೋಗದಲ್ಲಿ ಜೈನ ಸಮುದಾಯದ ಪ್ರತಿನಿಧಿಗಳು ಇರಬೇಕು ಅನ್ನೋದು ಕೂಡ ನಮ್ಮ ಒಂದು ವಿಶೇಷವಾದಂಥ ಬೇಡಿಕೆ ಇದೆ. ಅಷ್ಟೇ ಅಲ್ಲ, ಇನ್ನೂವರೆಗೆ ನಮ್ಮ ಜೈನ ಸಮಾಜಕ್ಕೆ ಅಲ್ಪಸಂಖ್ಯಾತ ಒಂದು ಆಯೋಗದಲ್ಲಿ ಅಧ್ಯಕ್ಷ ಸ್ಥಾನ ಸಿಕ್ಕಿಲ್ಲ. ನಿರ್ದೇಶಕರು ಬಿಟ್ಟರೆ ಅಧ್ಯಕ್ಷ ಸ್ಥಾನವೂ ಕೂಡ ಸಿಕ್ಕಿಲ್ಲ. ಅದು ನಮ್ಮ ಸಮುದಾಯಕ್ಕೆ ನೀಡಬೇಕು. ಮತ್ತು ಈಗಾಗಲೇ ಅಲ್ಪಸಂಖ್ಯಾತರಿಗೆ ಅಲ್ಪಸಂಖ್ಯಾತ ವಿಭಾಗದಲ್ಲಿ 5% ಒಂದು ಏನು ನಮ್ಮ ಸಮಾಜಕ್ಕೆ ಮೀಸಲಾತಿ ಇದೆ, ಅದನ್ನು 20%ಗೆ ಹೆಚ್ಚಿಸಬೇಕು ಅನ್ನುವಂತಹ ಒಂದು ನಮ್ಮ ಒಂದು ಬೇಡಿಕೆ ಇದೆ. ಅದೇ ರೀತಿ ಇಡೀ ವಿಶ್ವದಲ್ಲಿ ಅತಿ ಪ್ರಾಚೀನವಾದಂತಹ ಜೈನ ಧರ್ಮ ಇವತ್ತು ಅಲ್ಪಸಂಖ್ಯಾತವಾಗಿ ಜೈನ ಧರ್ಮದ ಅನೇಕ ಒಂದು ಮಂದಿರಗಳಾಗಲಿ, ಒಂದು ಪ್ರಾಚೀನ ನಮ್ಮ ವಿರಾಸತ್ ಅಂತ ನಾವು ಅಂತೀವಿ, ಅವು ನಶಿಸಿ ಹೋಗುವಂಥ ಸಂದರ್ಭದಲ್ಲಿ ಅವುಗಳ ಒಂದು ಪ್ರಾಚೀನ ಬಸದಿಗಳ ಒಂದು ಜೀರ್ಣೋದ್ಧಾರ ಆಗಬೇಕು. ಅನೇಕ ಬಸದಿಗಳಿಗೆ ನಮ್ಮ ಹಿರಿಯರು ನಮ್ಮ ಹೊಲವನ್ನು ನೀಡಿದ್ದಾರೆ, ಜಾಗೆಯನ್ನು ನೀಡಿದ್ದಾರೆ. ಆ ಜಾಗೆಯ ವ್ಯವಸ್ಥಿತವಾದಂತಹ ಒಂದು ಮಾಪನ ಆಗಿ ಅದು ಜೈನ ಧರ್ಮೀಯರ ಹೆಸರು ಮಾಡಿ ಆ ಮಂದಿರಗಳ ಹೆಸರು ಮೇಲೆ ಆಗಬೇಕು ಅನ್ನುವಂಥ ಈ ಅನೇಕ ಬೇಡಿಕೆಗಳನ್ನು ಮುಂದಿಟ್ಟು ಇವತ್ತು ಚಿಕ್ಕೋಡಿಯಲ್ಲಿ ಒಂದು ಉಪವಾಸ ಸತ್ಯಾಗ್ರಹವನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ವಿಶೇಷವಾಗಿ ಸರ್ಕಾರ ನಾವೇನು ಬೇರೆ ಧರ್ಮಕ್ಕೆ ಕೊಡ್ತಾ ಇದ್ದೀರಿ ಅದನ್ನು ನಾವು ಪ್ರಶ್ನೆ ಮಾಡ್ತಾ ಇಲ್ಲ. ನಮಗೆ ಸಿಗತಕ್ಕಂಥ ನಮ್ಮ ಬೇಡಿಕೆಗಳನ್ನೇನಿದೆ ಅದನ್ನು ಈ ಅಧಿವೇಶನದಲ್ಲಿ ಬೆಳಗಾವಿಯಲ್ಲಿ ಇವತ್ತಿನಿಂದ ಒಂದು ಚಳಿಗಾಲದ ಅಧಿವೇಶನ ಪ್ರಾರಂಭವಾಗ್ತಾ ಇದೆ. ಆ ಅಧಿವೇಶನಗಳಲ್ಲಿ ನಾವು ಇಟ್ಟಂಥ ಈ ಬೇಡಿಕೆಗಳನ್ನು ತಾವು ಈಡೇರಿಸಬೇಕು ಅಂತ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ, ಉಪಮುಖ್ಯಮಂತ್ರಿಗಳಲ್ಲಿ, ಜಿಲ್ಲಾ ಉಸ್ತುವಾರಿ ಸಚಿವರಲ್ಲಿ ಹಾಗೂ ಕರ್ನಾಟಕ ಸರ್ಕಾರಕ್ಕೆ ನಾವು ನಮ್ಮ ಹಕ್ಕುಗಳ ಒತ್ತಾಯವನ್ನು ನಾವು ಈ ಒಂದು ಉಪವಾಸ ಸತ್ಯಾಗ್ರಹದ ಮೂಲಕ ಒಂದು ಮಾಡ್ತಾ ಇದ್ದೀವಿ. ಕೇವಲ ಇವತ್ತು ಚಿಕ್ಕೋಡಿಯಿಂದ ಇದು ಉಪವಾಸ ಸತ್ಯಾಗ್ರಹ ಪ್ರಾರಂಭವಾಗುತ್ತದೆ. ಮುಂದಿನ ದಿನಗಳಲ್ಲಿ ಈ ಒಂದು ನಮ್ಮ ಏನು ಬೇಡಿಕೆಗಳಿವೆ ಇವನ್ನು ಈಡೇರಿಸದೆ ಹೋದರೆ ಪ್ರತಿ ಗ್ರಾಮ ಮಟ್ಟದಲ್ಲಿ ಕೂಡ ನಾವು ಸತ್ಯಾಗ್ರಹವನ್ನು ಹಮ್ಮಿಕೊಳ್ತೀವಿ ಹಾಗೂ ಸರ್ಕಾರದ ಕಣ್ಣನ್ನು ತೆರೆಸ್ತೀವಿ ಅನ್ನುವಂಥ ಒಂದು ವಿಷಯವನ್ನು ತಮ್ಮ ಮುಂದೆ ಹೇಳ್ತಾ ಎಲ್ಲರೂ ಕೂಡ ಜೈನ ಧರ್ಮೀಯರು ಈ ಒಂದು ಉಪವಾಸ ಸತ್ಯಾಗ್ರಹದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಇದು ನಮ್ಮ ಧರ್ಮದಲ್ಲಿ 2 ವಿಷಯಗಳನ್ನು ನಾವು ಹೇಳ್ತೀವಿ. ಒಂದು, ಧರ್ಮೋ ರಕ್ಷತಿ ರಕ್ಷತಾ ಅಂತ ಹೇಳ್ತೀವಿ. ಯಾರು ಧರ್ಮವನ್ನು ರಕ್ಷಣೆ ಮಾಡ್ತಾರೆ ಅವರನ್ನು ಧರ್ಮ ರಕ್ಷಣೆ ಮಾಡ್ತದೆ. ಅದೇ ರೀತಿ ಧರ್ಮೋ ಧಾರ್ಮಿಕರ್ವಿನ ಅಂತ 2 ವಿಷಯಗಳನ್ನು ಹೇಳ್ತೀವಿ. ಧರ್ಮವನ್ನು ಧಾರ್ಮಿಕರು ಬಿಟ್ಟರೆ ಧರ್ಮ ಉಳಿಯೋದಿಲ್ಲ, ಹಾಗೂ ಧರ್ಮವನ್ನು ರಕ್ಷಣೆ ಮಾಡಿದರೆ ಧರ್ಮ ನಮ್ಮನ್ನೇ ರಕ್ಷಣೆ ಮಾಡ್ತದೆ ಅನ್ನುವಂಥ ಒಂದು ವಿಷಯವನ್ನು ತಾವು ಗಮನದಲ್ಲಿ ಇಟ್ಕೊಂಡು ಈ ಒಂದು ಉಪವಾಸ ಸತ್ಯಾಗ್ರಹದಲ್ಲಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು.
ಇದು ನಮ್ಮ ಬೇಡಿಕೆ, ಸರ್ಕಾರವನ್ನು ಕಣ್ಣು ತರಿಸುವಂತಹ ಬೇಡಿಕೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಜೈ ಜಿನೇಂದ್ರನ ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಎಲ್ಲರಿಗೂ ಜೈ ಜಿನೇಂದ್ರ. ಈಗ ಪ್ರಾಚೀನ ಕಾಲದ ಜೈನ ಧರ್ಮೀಯರು ಇವತ್ತು ಉಪವಿಭಾಗಾಧಿಕಾರಿ ಕಚೇರಿ ಮುಂದೆ ಇವತ್ತು ಉಪವಾಸ ಸತ್ಯಾಗ್ರಹ ಮಾಡಿದ್ದಾರೆ. ನಮ್ಮ ರಸ ಬಾಳಿಕಾಯಿ ಹಾಗೂ ಅವ್ರ ಸಂಘಟಕರ ಹಿರಿಯರೆಲ್ಲ ಸತ್ಯಾಗ್ರಹ ಯಾಕೆ ಮಾಡಿದಾರಪ್ಪ ಅಂತಂದರೆ ಈಗ ಅಲ್ಪಸಂಖ್ಯಾತರು ಅಂತ ಡಿಕ್ಲೇರ್ ಮಾಡಿದ್ರು. ಅಲ್ಪಸಂಖ್ಯಾತರು ಆ ಕಡೆಯಿಂದ ಕಾಗದೊಳಗೆ ಅಂದರೆ ಅಲ್ಪಸಂಖ್ಯಾತ ಆಗ್ತಾ ಇಲ್ಲ. ವಿಧಾನಸಭಾದಾಗ ಮತ್ತು ಸರಿಸಾರು ಕೊಟ್ಟಿಲ್ಲ. ನಿಗಮ ಮಂಡಳದೊಳಗೆ ಯಾರೋ ನಿರ್ದೇಶಕರಾಗ್ತಾರೋ ಯಾರೋ ಅಧ್ಯಕ್ಷರಾಗ್ತಾರೋ ಆದರೆ ಜೈನರು ಇಲ್ಲ. ಈಗೇನಾಗಿದೆ, ಅಲ್ಪಸಂಖ್ಯಾತರು ಒಂದು ಗುಂಪು ಬಂದವರು ಸಮುದ್ರ ಇದ್ದಂಗೆ. ಸಮುದ್ರದೊಳಗೆ ಒಂದು ಸಣ್ಣ ಮೇನಂದರೆ ಜೈನ ಸಮುದಾಯ ಆಗೈತಿ. ದೊಡ್ಡ ಸಮೂಹದವರೆಲ್ಲ ಅಲ್ಪಸಂಖ್ಯಾತ ಬರತ್ತಾರು. ಸಾಕಷ್ಟು ಧರ್ಮಗಳನ್ನೆಲ್ಲ ಅಲ್ಪಸಂಖ್ಯಾತ ಹಾಕಿದ ಕಾರಣ ಜೈನರ ಸಂಖ್ಯೆ ಕಡಿಮೆ ಇರೋದ್ರಿಂದ ನಮ್ಗೆ ಯಾವುದೇ ಥರದ ಸರ್ಕಾರದ ಫೆಸಿಲಿಟಿಗಳು ಸಿಗ್ತಾ ಇರಲಿಲ್ಲ. ಸರ್ಕಾರ ಕೇವಲ ಆಶ್ವಾಸನೆ ಕೊಡ್ಕೋತಾನೆ ಹೊಂಟೈತಿ. ಆದರೆ ಜೈನ ಧರ್ಮೀಯರಿಗೆ ಸಾಕಷ್ಟು ಅನ್ಯಾಯ ಆಕೈತಿ. ಈಗ ಜಗತ್ತಿನೋಡು ಯಾವುದಾದ್ರೂ ಒಂದು ಧರ್ಮ ನೀವು ಬದುಕ್ರಿ ನಾವು ಬದುಕೂನು, ಜೀವ ಅವ್ರ ಜೀನೇದು, ಲೀವ್ ಆ್ಯಂಡ್ ಲೆಟ್ ಲೀವ್, ಬದುಕರಿ ಬದುಕಲು ಬಿಡಿ ಅನ್ನುವಂಥ ಧರ್ಮ ಯಾವುದಾದ್ರೂ ಇದ್ರೆ ಜಗತ್ತಿನೊಳಗೆ ಐಕ್ಯೈಕ ಧರ್ಮ ಜೈನ ಧರ್ಮ. ಜೈನ ಧರ್ಮ ಎಲ್ಲರೂ ಬದುಕ್ರಿ ನೀವು ಬದುಕ್ರಿ ನಮಗೂ ಬದುಕಕ್ಕೆ ಬಿಡ್ರಿ ಅನ್ನೋಂಥ ಧರ್ಮ. ಆದರೆ ನಮಗೆ ಬದುಕೋ ಪರಿಸ್ಥಿತಿ ಕೆಟ್ಟ ಹೋಗೈತಿ. ಈಗ ಹುಡುಗರಿಗೆ ಕೆಲಸ ಇಲ್ಲ, ಜಾಬ್ಗಳು ಸಿಗ್ತಾ ಇರಲಿಲ್ಲ. ಅಲ್ಪಸಂಖ್ಯಾತಕ್ಕೆ ಏನು ರಿಸರ್ವೇಷನ್ ಕೊಡಬೇಕಾಯ್ತವಲ್ಲ ಕಾಗದಾಗ ಅಟ್ಟ ಬರಾಕತ್ತಿದ್ದವು. ಕೂಡಲೇ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಪ್ರಾಚೀನ ಧರ್ಮ ಅಂತ ಜೈನ ಧರ್ಮ ಉಳಿಸ್ಬೇಕಾಗಿತ್ತು. ಈ ಪ್ರತಿ ವರ್ಷ ನಾವು ಹಿಂದಿನ ಅಂಕಿ ಸಂಖ್ಯೆಗಳು ನೋಡಿದ್ರೆ 5 ವರ್ಷದಿಂದ ಅಂಕಿ ಸಂಖ್ಯೆಗಳು ನಾವು ಈಗಾಗಲೇ ತೆಗೆದು ನೋಡಿದ್ದೇವೆ. ಅಂಕಿ ಸಂಖ್ಯೆ ನೋಡಿದ್ರೆ ಜೈನ ಧರ್ಮ ಜನಸಂಖ್ಯೆ ಕಡಿಮೆ ಆಕ್ಕೋತ ಹೊಂಟಿದೆ. ಜನಸಂಖ್ಯೆ ಇರಾನಿಲ್ಲ, ಕಡಿಮೆ ಆಗೋಕ್ಕಾದ್ರೆ ತಾಂತ್ರಿಕ ಕೆಲವು ದೋಷಗಳಿದಾವೆ ಜೈನ ಧರ್ಮದೊಳಗೆ. ನಾವು ಒಳಗಿನೊಳಗೆ ಸರಿಪಡಿಸ್ಕೊಳ್ಳೋ ಅವಶ್ಯಕತೆ ಐತಿ. ಬರೋದು ಇಟ್ಟಿದಾಗ ಜನಸಂಖ್ಯೆನೂ ಕಡಿಮೆ ಆಕ್ಕೋತ ಹೊಂಟೈತಿ. ಅದಕ್ಕೆ ಪ್ರೋತ್ಸಾಹ ಸರ್ಕಾರ ಪ್ರೋತ್ಸಾಹ ಕೊಡಬೇಕು. ಧರ್ಮ ಉಳಿಬೇಕು, ಭಾರತ ದೇಶದ ಧರ್ಮ ಉಳಿಬೇಕು. ಇದೇ ಪ್ರಕಾರ ಮುಂದುವರಿತದೆ. ಒಂದು ದಿವಸ ಜೈನ ಧರ್ಮ ಇತ್ತು ಅಂತ ಈ ಧರ್ಮ ಉಳಿಬೇಕಾದ್ರೆ ಸರ್ಕಾರನೂ ಕೈ ಜೋಡಿಸ್ಬೇಕು. ಜೈನ ಧರ್ಮದವ್ರಿಗೆ ಏನು ಕೊಡಬೇಕಾಗಿತ್ತು ಎಲ್ಲ ಫೆಸಿಲಿಟಿಗಳು ಕೊಡಬೇಕು. ಉತ್ತಮ ಶಿಕ್ಷಣ ರಿಸರ್ವೇಷನ್ ಕೊಡಬೇಕು. ಅಲ್ಲಿ ಹಾಸ್ಟೆಲ್ಗಳನ್ನು ಮಾಡಬೇಕು. ಮತ್ತು ಜೈನ ಸಮುದಾಯ ಭವನಗಳು ಆಗಬೇಕು, ವಸತಿ ಗೃಹಗಳು ಆಗಬೇಕು. ಹೆಚ್ಚಿನ ಭಾರತ ದೇಶದಾಗ ಹೆಚ್ಚಿನ ಮ್ಯಾಕ್ಸಿಮಮ್ ತೆರಿಗೆ ತುಂಬೋರು ಯಾರೇ ಇದ್ದಾರಲ್ವ ಜೈನ ಧರ್ಮದ ತೆರಿಗೆ ತುಂಬ್ತಾರೆ. ನಂಬರ್ 1 ಟ್ಯಾಕ್ಸ್ ಪೇಯರ್ಸ್ ಜೈನ ಧರ್ಮದವ್ರು. ಭಾರತ ದೇಶದವ್ರು ಟ್ಯಾಕ್ಸ್ ಪೇಯರ್ಸ್ ಜೈನ ಧರ್ಮದವ್ರು. ಅದ್ರ ಬೆನಿಫಿಟ್ ತೊಗೊಳಕ್ಕೆ ಬಂದರೆ ಎಕ್ದಮ್ ಕಡಿಮೆ ನಾವು ಯಾರ್ದಾರ ಜೈನ ಧರ್ಮದವ್ರು. ಬೆನಿಫಿಟ್ಗಳು ನಮ್ಗೆ ಸರಿಯಾಗಿ ಮುಟ್ಟಾಗ್ತಾ ಇರಲಿಲ್ಲ. ಅದಕ್ಕೆ ಕೂಡಲೇ ಸರ್ಕಾರ, ಕರ್ನಾಟಕ ಸರ್ಕಾರ ನುಡಿದಂತೆ ನಡೆಯುವಂಥ ಸರ್ಕಾರದಂಥ ಸಿದ್ದರಾಮಯ್ಯ ಸಾಹೇಬರ ಸರ್ಕಾರದವರು ಜೈನ ಧರ್ಮದ ಬೇಡಿಕೆಗಳು ಏನಿದೆ ಅದನ್ನು ಪರಿಶೀಲನೆ ಮಾಡಬೇಕು. ಬೆಳಗಾವಿಯಲ್ಲಿ ಇದ್ದಂಥ ಅಧಿವೇಶನದೊಳಗೆ ಏನಾದರೂ ನಿರ್ಣಯ ತಗೊಂಡು ಜೈನರಿಗೊಂದು ನ್ಯಾಯ ಕೊಡಬೇಕಂತೆ ತಮ್ಮ ವಾಹಿನಿ ಮುಖಾಂತರ